Good morning, dear students. Today, in the departmental accounts, I am solving the third problem, that is trial balance of Mr. Sohan. Okay, see the information, drawings, stock, purchases, both department ಇದು ಕೊಟ್ಟಿದ್ದಾರೆ. wages, freight and carriage. freight and carriage ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಬರೀತೇವಲ್ವಾ ಅದು. debtors, furniture, bills receivable, machinery, this two assets. Then salary, expenses, ಇದೆಲ್ಲಿ ಬರ್ತದೆ ಸ್ಯಾಲರಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ, ಬಿಕಾಸ್ ದೀಸ್ ಆರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ರೆಂಟ್, ರೇಟ್ಸ್, ಇನ್ಶೂರೆನ್ಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಡಿಸ್ಕೌಂಟ್. ಇಲ್ಲಿ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಡಿಸ್ಕೌಂಟ್ ಅಲೌಡ್. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಫ್ಯೂಯಲ್ ಆ್ಯಂಡ್ ವಾಟರ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಟ್ರೇಡಿಂಗ್ ಅಕೌಂಟಲ್ಲಿ ಬರ್ತದೆ. ಬ್ಯಾಡ್ ಡೇಟ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್, it will come in profit and loss account. Then general expenses, cash in hand, asset, general expenses, indirect expense, capital balance sheet ಅಲ್ಲಿ ಬರ್ತದೆ. ಮತ್ತು ಸೇಲ್ಸ್ ಟ್ರೇಡಿಂಗ್ ಅಕೌಂಟಲ್ಲಿ 3 lakh 1 lakh ಎರಡು ಡಿಪಾರ್ಟ್ಮೆಂಟ್ ಇದ್ದು. ಕ್ರೆಡಿಟಾರ್ಸ್ ಲಯಬಿಲಿಟಿ, ಬಿಲ್ಸ್ ಪೇಯಬಲ್ ಲಯಬಿಲಿಟಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಲಯಬಿಲಿಟಿ. ದೆನ್ ಸಿ ದ ಅಡ್ಜಸ್ಟ್ಮೆಂಟ್ಸ್. ದ ಕ್ಲೋಸಿಂಗ್ ಸ್ಟಾಕ್ ಆನ್ 31/3/2018 ಅಂದರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಎದು 85,000, ಬಿದು 30,000. ಪ್ರೊವೈಡ್ 2.5% ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಅಂದರೆ ಡೌಟ್ಫುಲ್ ಡೆಟ್ಸ್ ವಿಚ್ ಒನ್ ಡೆಟಾರ್ಸಿಗೆ 48,000ಗೆ 2.5% ಮಾಡಿ RBD ಮಾಡಲಿಕ್ಕೆ ಅಷ್ಟೇ. ದೆನ್ ಈಸ್ ರೈಟ್ ಆಫ್ 5% ಡೆಪ್ರಿಸಿಯೇಷನ್ ಆನ್ ಮೆಷಿನರಿಯಲ್ಲಿದೆ. ಮೆಷಿನರಿ ಅಸೆಟ್ ಆಗ ತೋರಿಸಿದಲ್ವಾ, ಅದಕ್ಕೆ ಆ ವ್ಯಾಲ್ಯೂಗೆ 5% ಮಾಡಬೇಕು. 1 lakh ಮೆಷಿನರಿ ಇದೆ, 5% ಮಾಡಿದರೆ ಡೆಪ್ರಿಸಿಯೇಷನ್ ಆಯಿತು. ದೆನ್ ಇನ್ಶೂರೆನ್ಸ್ ಆಫ್ ₹800 ಹ್ಯಾಸ್ ಬೀನ್ ಪೇಯ್ಡ್ ಫಾರ್ 1 year ಎಂಡಿಂಗ್ 30th June 2018. 1 yearಗೆ ಪೇ ಮಾಡಿದ್ದಾರೆ. ಅದು ಯಾವಾಗ ಎಂಡ್ ಆಗ್ತದೆ? 30th Juneಗೆ ಎಂಡ್ ಆಗ್ತದೆ ಅಂತ ಹೇಳಿದರೆ 30th June 2017ಗೆ ಪೇ ಮಾಡಿದ್ದಾರೆ ಅಂತ ಅರ್ಥ. 30th June 2017ಗೆ ಪೇ ಮಾಡಿದ್ದಾರೆ. ₹800 ಪೇ ಮಾಡಿದ್ದಾರೆ. ಟಿಲ್ 30th June 2018 ತನಕ ಬರ್ತದೆ. ನಮ್ಮ ಇಯರ್ ಎಂಡ್ ಆಗುವುದು 3ಗೆ ನೋಡಿ, ಮಾರ್ಚಿಗೆ ಎಂಡ್ ಆಗ್ತದೆ. ಇಲ್ಲಿ ಜೂನಿಗೆ ಪೇ ಮಾಡಿದ್ದಾರೆ, ಜೂನ್ ತನಕ ಪೇ ಮಾಡಿದ್ದಾರೆ. ಅಂದರೆ ಮಾರ್ಚ್ನ ನಂತರದ್ದು ನಮಗೆ ಅದು ಪ್ರೀಪೇಯ್ಡ್ ಆಗ್ತದೆ. ಏಪ್ರಿಲ್, ಮೇ, ಜೂನ್ 3 ಮಂತ್ ಇದು ಪ್ರೀಪೇಯ್ಡ್ ಆಗ್ತದೆ. 9 ಮಂತಿಗೆ ಅಂದರೆ 1 yearಲ್ಲಿ 3 ಹೋದರೆ ಇರೋದು 9 ಮಂತ್ ಇದು ಮಾತ್ರ ಇನ್ಶೂರೆನ್ಸ್ ಆಗ್ತದೆ. ಅದು ನಾನು ವರ್ಕಿಂಗ್ ನೋಟ್ ಮಾಡ್ತೇನೆ. ದೆನ್ ಕಮ್ಸ್ ವೇಜಸ್. ಡ್ಯೂ ಅಂದರೆ ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ. ಎ ಡಿಪಾರ್ಟ್ಮೆಂಟ್ 1,500, ಬಿ ಡಿಪಾರ್ಟ್ಮೆಂಟ್ 700. ಇದನ್ನೇನು ಮಾಡಬೇಕು? ಟ್ರೇಡಿಂಗ್ ಅಕೌಂಟಲ್ಲಿ ವೇಜಸ್ ಬರೆಯುವಾಗ ಅದಕ್ಕೆ ಆ್ಯಡ್ ಮಾಡಿ ಬರೀಬೇಕು. ಸ್ಯಾಲರೀಸ್ ಆಫ್ ₹1,000 ಆರ್ ಔಟ್ಸ್ಟ್ಯಾಂಡಿಂಗ್. ಸ್ಯಾಲರೀಸ್ ಬರೆಯುವಾಗ ಆ್ಯಡ್ 1,000 ಔಟ್ಸ್ಟ್ಯಾಂಡಿಂಗ್. ಎಕ್ಸ್ಪೆನ್ಸಸ್ ಆರ್ ಟು ಬಿ ಬಾರ್ನ್ ಬೈ ಈಚ್ ಡಿಪಾರ್ಟ್ಮೆಂಟ್ ಇನ್ ದ ಪ್ರಪೋರ್ಷನ್ ಟು ಟರ್ನ್ ಓವರ್ ಅಂದರೆ ಸೇಲ್ ಅಂತ ಅರ್ಥ. ಸೀದಾ ಸೇಲ್ ಎಷ್ಟಿದೆ? ಎ ಮತ್ತು ಬಿ ಅದು ನೋಡಿ 3 lakh ಮತ್ತು 1 lakh. ಈ ಪ್ರಪೋರ್ಷನಲ್ಲಿ ಎಲ್ಲ ಎಕ್ಸ್ಪೆನ್ಸ್ ಡಿವೈಡ್ ಮಾಡಬೇಕಂತೆ. ಅಂದರೆ 3:1 ಅಂತ ಆಯಿತು. 3 lakh:1 lakh ಅಂದರೆ ಆಲ್ ಝೀರೋಸ್ ಡಿಡಕ್ಟ್ ತೆಗೀರಿ, ಎಷ್ಟಾಯಿತು? 3:1 ಬರ್ತದೆ. ದೆನ್ ಇಷ್ಟೇ ಇನ್ಫಾರ್ಮೇಷನ್. ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಅ ಕಂಬೈನ್ಡ್ ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ 31/3/2018. ಐ ಹೋಪ್ ಯು ಅಂಡರ್ಸ್ಟೂಡ್ ದ ಕ್ವೆಶ್ಚನ್. ನೌ ವಿಲ್ ಸಾಲ್ವ್ ದಿಸ್. In the books of Mr. Sohan, departmental trading and profit and loss account for the year ending 31/3/2018. Opening stock. ಎಲ್ಲಿದೆ ಓಪನಿಂಗ್ ಸ್ಟಾಕ್? ಸ್ಟಾಕ್ ಆನ್ 1/4/2017. ಎ ಡಿಪಾರ್ಟ್ಮೆಂಟಿಗೆ 90,000, ಬಿ ಡಿಪಾರ್ಟ್ಮೆಂಟಿಗೆ 35,000. ಸೊ ಇಲ್ಲಿ 90,000, 35,000 ಎರಡರ ಟೋಟಲ್ ಮಾಡಿ ಇಲ್ಲಿ ಬರೀಬೇಕು. Total this 90,000 plus 35,000, 1,25,000. You have to write here 1,20,000, 25,000. Okay. Purchases. ಎಲ್ಲಿದೆ ಪರ್ಚೇಸ್? ಡಿಪಾರ್ಟ್ಮೆಂಟ್ ಎ 2 lakh, ಡಿಪಾರ್ಟ್ಮೆಂಟ್ ಬಿ 85,000. ಸೊ 2 lakh ಮತ್ತು 85,000, 2,85,000.
ದೆನ್ ಕಮ್ಸ್ ವೇಜಸ್ ಪ್ಲಸ್ ಔಟ್ಸ್ಟ್ಯಾಂಡಿಂಗ್. ವೇಜಸ್ಸಿಗೆ ಔಟ್ಸ್ಟ್ಯಾಂಡಿಂಗ್ ಇದೆ. ವೈಲ್ ಎಕ್ಸ್ಪ್ಲೈನಿಂಗ್ ದ ಕ್ವಶನ್ ನಾನು ಹೇಳಿದೆ ಅಲ್ವಾ, ಇಲ್ಲಿ ವೇಜಸ್ ಇದೆ ನೋಡಿ, ಡಿಪಾರ್ಟ್ಮೆಂಟ್ ಎ ಮತ್ತು ಬಿಗೆ 30,000 ಮತ್ತು 6,500 ಅಂತ ಇದೆ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಎಗೆ 1,500, ಬಿಗೆ 700. ಈ ಎರಡನ್ನು ಇಲ್ಲಿ ಎರಡಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ವೇಜಸ್ ಏನು ಎಕ್ಸ್ಪೆನ್ಸ್ ಅಲ್ವಾ, ಎಕ್ಸ್ಪೆನ್ಸನ್ನು ಎಷ್ಟರಲ್ಲಿ ಡಿವೈಡ್ ಮಾಡಬೇಕು, 3:1 ಅಂತ ಟರ್ನ್ ಓವರ್ ರೇಷಿಯೋದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನು ಶೇರ್ ಮಾಡಿ. 30ಗೆ 1,500 ಆ್ಯಡ್ ಮಾಡಿದಾಗ 31,500 ಆಯಿತು. ಇಲ್ಲಿ ಸಪ್ರೇಟಾಗಿ ಕೊಟ್ಟ ಕಾರಣ ಶೇರ್ ಮಾಡಲಿಕ್ಕಿಲ್ಲ. 31,500, 7,200 ಟೋಟಲ್ ಎಷ್ಟಾಯಿತು, 38,700. ಫ್ರೈಟ್ ಆ್ಯಂಡ್ ಕ್ಯಾರೇಜ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಎಲ್ಲಿದೆ, ಡಿಪಾರ್ಟ್ಮೆಂಟ್ ಎಗೆ 2,500, 650. ಅದಕ್ಕೆ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇಲ್ಲ. ಸೊ 2,500, 650 ಅದರ ಎರಡರ ಟೋಟಲ್ 3,150 ಹಾಕಬೇಕು. ದೆನ್ ಫ್ಯೂಯಲ್ ಆ್ಯಂಡ್ ವಾಟರ್. ಫ್ಯೂಯಲ್ ಆ್ಯಂಡ್ ವಾಟರ್ ಒಂದೇ ಕೊಟ್ಟಾಗ ಡಿಪಾರ್ಟ್ಮೆಂಟ್ಗಳಿಗೆ ಡಿವೈಡ್ ಮಾಡಿ ಕೊಡೋದಾಗ ನಾವು 3:1 ಡಿವೈಡ್ ಮಾಡ್ತೇವೆ. ಫ್ಯೂಯಲ್ ಆ್ಯಂಡ್ ವಾಟರ್ 4,000 ಇದೆ, ಟೋಟಲ್ 4,000 ಇದೆ. ಇದನ್ನು 3:1 ಡಿವೈಡ್ ಮಾಡಿ, 3,000 ಮತ್ತು 1,000. ಸೇಲ್ಸ್ ಎಷ್ಟಿದೆ, 3 lakh ಎ ಡಿಪಾರ್ಟ್ಮೆಂಟ್, ಬಿ ಡಿಪಾರ್ಟ್ಮೆಂಟ್ 1 lakh. ಸೊ ಟೋಟಲ್ 4 lakh ಆಯಿತು ಸೇಲ್. ಕ್ಲೋಸಿಂಗ್ ಸ್ಟಾಕ್ ಲಾಸ್ಟಲ್ಲಿ ಇರ್ತದೆ ಅಡ್ಜಸ್ಟ್ಮೆಂಟಲ್ಲಿ. 85,000, 30,000 ಕ್ಲೋಸಿಂಗ್ ಸ್ಟಾಕನ್ನು ಬರೀರಿ. 85,000, 30,000 ಎರಡರ ಟೋಟಲ್ 1,15,000 ಆಯಿತು. ಇಷ್ಟು ಇನ್ಫಾರ್ಮೇಷನ್ ನಮಗೆ ಟ್ರೇಡಿಂಗ್ ಅಕೌಂಟ್ ಮಾಡಲಿಕ್ಕೆ ಇರುವಂಥದ್ದು. ಓಕೆ, ಸೊ ಲೆಟ್ಸ್ ಟೋಟಲ್ ಇಟ್. ಟೋಟಲ್ ಮಾಡಿ ಬರೆಯುವ. ಇಲ್ಲಿ 5,15,000 ಟೋಟಲ್, 5,15,000. ದೆನ್ 1 lakh ಪ್ಲಸ್ 30,000 ಎಷ್ಟಾಯಿತು, 1,30,000. 1,30,000. ಹಿಯರ್ ಎ ಡಿಪಾರ್ಟ್ಮೆಂಟಿಗೆ 3,85,000. 3,85,000. ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತಿದೆ ಅಲ್ವಾ, ಈ ಟೋಟಲಿಂದ ಇಷ್ಟನ್ನು ಮೈನಸ್ ಮಾಡಬೇಕು. 90,000 ಪ್ಲಸ್ 2 lakh ಪ್ಲಸ್ 31,500 ಪ್ಲಸ್ 2,500 ಪ್ಲಸ್ 3,000 ಮೈನಸ್ 3,85,000. 58,000 ಬರ್ತಿದೆ. ಸೊ 58,000 ಐ ವಿಲ್ ರೈಟ್ ಹಿಯರ್. Here 1,150 sorry 1,150. ಟೋಟಲ್ ಮಾಡಿ ಎರಡನ್ನು 59,150. ಸೊ ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುವ. ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ 58,000, 1,150, 59,150. Now write all the expenses. Salaries outstanding. ಸ್ಯಾಲರೀಸ್ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಅಂತ ಯಾಕೆ ಮೊದಲೇ ಬರೆದಿಟ್ಟಿದ್ದೇನೆ ಅಂದರೆ, ವೈಲ್ ರೀಡಿಂಗ್ ದ ಕ್ವೆಶನ್ ಓನ್ಲಿ ಯು ಹೌ ಟು ರೈಟ್, ಅದರ್ವೈಸ್ ಯು ವಿಲ್ ಫಾರ್ಗೆಟ್ ಲೇಟರ್. ಸೊ ಸ್ಯಾಲರೀಸ್ ಎಷ್ಟಿದೆ, ಸ್ಯಾಲರೀಸ್ 12,000 ಇದೆ. ಸೊ ಹಿಯರ್ ಟೋಟಲಿಗೆ 12,000. ಓಕೆ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 1,000 ಸರ್ ಔಟ್ಸ್ಟ್ಯಾಂಡಿಂಗ್ ಅಲ್ವಾ. ಸೊ 12 ಪ್ಲಸ್ 1 13,000 ಆಯಿತು. 13,000 3:1 ಕೊಡಬೇಕು. ಆಲ್ ಎಕ್ಸ್ಪೆನ್ಸಸ್ ಶುಡ್ ಬಿ ಡಿವೈಡೆಡ್ ಇನ್ ರೇಷಿಯೋ ಆಫ್ ಟರ್ನ್ ಓವರ್, ದ್ಯಾಟ್ ಈಸ್ 3:1. ಸೊ ಹಿಯರ್ 13,000 ಇಂಟು 3/4, 9,750, 9,750 ಮೈನಸ್ 13,000, 3,250. ಅಡ್ವರ್ಟೈಸ್ಮೆಂಟ್ ಎಷ್ಟಿದೆ, 2,400 ಇದೆ. ಔಟ್ಸ್ಟ್ಯಾಂಡಿಂಗ್ ಇಲ್ಲ. 2,400 ಇಂಟು 3/4, 1,800 ಮೈನಸ್ 2,400, 600. ಕಮಿಷನ್ 800 ಇದೆ. ಡಿವೈಡ್ ಮಾಡಿ. 800 ಇಂಟು 3/4, 600 ಮತ್ತು 200.
ರೆಂಟ್ ಆ್ಯಂಡ್ ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್. ಇಲ್ಲಿ ನಮಗೆ ಇನ್ಶೂರೆನ್ಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಲ್ವಾ, ಅಡ್ಜಸ್ಟ್ಮೆಂಟನ್ನು ನೋಡಿ ಬರುವ. ಸಿ ಹಿಯರ್ ನಾನು ಹೇಳಿದೆ ಇನ್ಶೂರೆನ್ಸ್ ನಮ್ಮ ಬ್ಯಾಲೆನ್ಸ್ ಶೀಟ್ನ ಲಾಸ್ಟ್ ಇಯರ್ 31/3/2018 ಎಂಡ್ ಇಯರ್. ಸೊ ಹಿಯರ್ ಇನ್ಶೂರೆನ್ಸ್ 800 ಅಮೌಂಟ್ನ ಇನ್ಶೂರೆನ್ಸ್ ಎಂತ ಮಾಡಿದೆ, 1 ಇಯರಿಗೆ ಪೇ ಆಗಿದೆ ಅಂತ. ಫ್ರಮ್ ದ 30th ಜೂನಿಗೆ ಎಂಡ್ ಆಗ್ತದೆ ಅಂತ ಹೇಳಿದರೆ 30th ಜೂನಿಗೆ ಸ್ಟಾರ್ಟ್ ಆಗಿರಬೇಕು 2017ಗೆ. ಸೊ 30th ಜೂನ್ 2017 ಟು 30th ಜೂನ್ 2018 ತನಕ ಪೇ ಮಾಡಿದ್ದಾರೆ. 800 ರುಪೀಸ್ ಪೇ ಆಗಿದೆ. ನಾವು ವಿ ನೀಡ್, ನಮಗೆ ಎಷ್ಟಕ್ಕೆ ಬೇಕು, ಓನ್ಲಿ ಇದು 31/3 ತನಕ ಮಾತ್ರ ಸಾಕು, 6 ತನಕ ಬೇಡ. ಜೂನ್ ಅಂದರೆ 6 ಅಲ್ವಾ, 6 ತನಕ ಬೇಡ, ಓನ್ಲಿ ಮಾರ್ಚ್ ತನಕ ಸಿಕ್ಕಿದರೆ ಸಾಕು. ಸೊ ನಮ್ಮ ಫಿನಾನ್ಷಿಯಲ್ ಇಯರ್ ಎಂಡ್ ತನಕ ಓನ್ಲಿ 9 ಮಂತ್ ಇದೆ. ಆ ರಿಮೈನಿಂಗ್ 3 ತೆಗೆದಾಗ, ಯಾವ ರಿಮೈನಿಂಗ್ 3, ಏಪ್ರಿಲ್, ಮೇ, ಜೂನ್ ನಮಗೆ ಬೇಡ, ಓನ್ಲಿ ಮಾರ್ಚ್ ಮಾತ್ರ ಸಾಕು. ಸೊ ಆ 3 ಮಂತ್ಸ್ ತೆಗೆದಾಗ ವಿಲ್ ಗೆಟ್ ಓನ್ಲಿ 9 ಮಂತ್ಸ್. ಸೊ 800 ಅಂದರೆ 12 ಮಂತಿಗಾದರೆ 9 ಮಂತಿಗೆ ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ವಿಲ್ ಗೆಟ್ 600. ದಿಸ್ ಈಸ್ ದ ಕರೆಂಟ್ ಇನ್ಶೂರೆನ್ಸ್, ನಮ್ಮ ಇಯರ್ನ ಇನ್ಶೂರೆನ್ಸ್. ಹಾಗಾದರೆ ಈ 800ಅಲ್ಲಿ ಉಳಿದ 200 ಏನು, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಆಫ್ಟರ್ ದ್ಯಾಟ್ ಇದನ್ನು ನಾವು ಮೈನಸ್ ಮಾಡುವ. ಇಲ್ಲಿಗ 6400 ಇದೆ, ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, 6400 ಅಂತ ಕೊಟ್ಟಿದ್ದಾರೆ. ರೆಂಟ್, ರೇಟ್ಸ್ ಆ್ಯಂಡ್ ಇನ್ಶೂರೆನ್ಸ್ ಒಟ್ಟುಗೆದರ್. ಅದರಿಂದ 6400 ಮೈನಸ್ ಎಷ್ಟು ಮೈನಸ್ ಮಾಡಬೇಕು, ಪ್ರೀಪೇಯ್ಡ್ ಇನ್ಶೂರೆನ್ಸ್ ಬೇಡ. ಸೊ ಲೆಸ್ 200 ಲೆಸ್ ಮಾಡಿದಾಗ ಇಲ್ಲಿ ಎಷ್ಟು ಬರೀಬೇಕು ನಾವು, ಓನ್ಲಿ ದ 6200 ಬರೆದ್ರೆ ಸಾಕು, 6200. ಸೊ 6200 ಇಂಟು 3/4, 4650, 1550. ಓಕೆ, ನೆಕ್ಸ್ಟ್ ಡಿಸ್ಕೌಂಟ್ ನೋಡಿ. ಡಿಸ್ಕೌಂಟ್ ಎಷ್ಟಿದೆ, 1000 ಇದೆ. 1000 ಇಂಟು 3/4, 750, 250, 750, 250, ಟೋಟಲ್ 1000 ಆಯಿತು. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಷ್ಟಿದೆ, 3000 ಇದೆ. ಸೊ ರೈಟ್, ಫಸ್ಟಿಗೆ ಇಲ್ಲಿಯೇ 3000 ಬರೀರಿ. 3:1 ಕೊಡಿ. 3000 ಇಂಟು 3/4, 2250, 750. ಬ್ಯಾಡ್ ಡೆಟ್ಸ್, ಯು ವಿಲ್ ಹ್ಯಾವ್ ಬ್ಯಾಡ್ ಡೆಟ್ಸ್ ದೇರ್ 1320. ಇದಕ್ಕೆ ನೀವು RBD ಮಾಡಲಿಕ್ಕೆ ಹೇಳಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ. ಎಷ್ಟನೇ ಅಡ್ಜಸ್ಟ್ಮೆಂಟ್, ಸೆಕೆಂಡ್ ಒನ್. ಪ್ರೊವೈಡ್ 2.5% ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಡೌಟ್ಫುಲ್ ಡೆಟ್ಸ್ ಅಂದರೆ ನಾವು ಡೆಟಾರ್ಸಿಗೆ, ಡೆಟಾರ್ಸ್ ಎಲ್ಲಿದೆ, 48,000 ಡೆಟಾರ್ಸ್ ಇದೆ, ಅದಕ್ಕೆ 2.5% ಮಾಡಬೇಕು. ಸೊ 48,000 ಇಂಟು 2.5%, 1200. ಸೊ ಹಿಯರ್ ರೈಟ್ 1200. ಇದನ್ನೆರಡನ್ನು ಆ್ಯಡ್ ಮಾಡಿ, 1320 ಪ್ಲಸ್ 1200, 2520. ಸೊ 2520 ಟೋಟಲ್ ಆಗಿರ್ತದೆ. ಇದನ್ನೀಗ ಇವರಿಗೆ ಡಿವೈಡ್ ಮಾಡಿ ಕೊಡಬೇಕು 3:1 ಇಂಟು 3/4, 1890. ಇನ್ನೊಂದು ಟೋಟಲ್ ಎಷ್ಟು, 2520 ಇಂಟು 1/4, 630. ಸೊ ಹಿಯರ್ ರೈಟ್ 630. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 3600 ಇದೆ. 3600 ಇಲ್ಲಿ ಬರೀತಾನೆ, ಅದನ್ನು ಕೂಡ ಹಾಗೆ 3600 ಇಂಟು 3/4 ಮಾಡಿದಾಗ 2700 ಮೈನಸ್ 3600, 900. ಡೆಪ್ರಿಸಿಯೇಷನ್ ಆನ್ ಮೆಷಿನರಿ ಇಲ್ಲಿ ಮಾಡಿದೆ 1 lakh ಇದೆ ಮೆಷಿನರಿ. ಯು ಕ್ಯಾನ್ ಸಿ ಹಿಯರ್ ಮೆಷಿನರಿ 1 lakh ಇದೆ. 1 lakhಗೆ 5% ಅಂದರೆ 5000 ಆಯಿತು. ಓಕೆ, 5000 ನಾವೀಗ ಇಲ್ಲಿ ಬರಿತೇವೆ, ಅದನ್ನು ಡಿವೈಡ್ ಮಾಡ್ತೇವೆ. 5000 ಇಂಟು 3/4, 3750, ಪುನಃ 5000 ಇಂಟು 1/4, 1250.
ಓಕೆ, ಈಗ ಟೋಟಲ್ ಮಾಡುವ ನಾವು. ಟೋಟಲ್ ಕಾಲಮ್ ಮತ್ತೆ ಮಾಡುವ. ಬಿ ಡಿಪಾರ್ಟ್ಮೆಂಟ್ ಫಸ್ಟ್ ಸ್ಟಾರ್ಟ್ ಮಾಡುವ. ಓನ್ಲಿ 1150 ಮಾತ್ರ ಇದೆ ಇಲ್ಲಿ. ಸೊ ಈ ಕಾಲಮ್ ನಾವು ಟೋಟಲ್ ಮಾಡಬೇಕಾಗ್ತದೆ. ಸೊ ಲೆಟ್ಸ್ ಟೋಟಲ್ ಹಿಯರ್ 3250 ಪ್ಲಸ್ 600 ಪ್ಲಸ್ 200 1550 250 750 630 900 1250 9380 ಬರ್ತದೆ. ಸೊ 9380 ನಾನಿಲ್ಲಿ ಬರಿತೇನೆ 9380. ಈಗ ಇದರಿಂದ ಈ 1150 ಮೈನಸ್ ಮಾಡಬೇಕು. ಮೈನಸ್ 1150 ಯು ವಿಲ್ ಗೆಟ್ 8230. 8230 ಎನ್ನುವುದು ನೆಟ್ ಲಾಸ್. ಅಂಡರ್ಸ್ಟೂಡ್? ಯಾವ ಕಡೆ ಜಾಸ್ತಿ ಟೋಟಲ್ ಬರ್ತದೆ ಅಂತ ನೋಡಿ ಮಾಡೋದಷ್ಟು. ದೆನ್ ಎ ಡಿಪಾರ್ಟ್ಮೆಂಟಿಗೆ ಯಾವ ಕಡೆ ಜಾಸ್ತಿ ಇದೆ ನೋಡುವ. ಇಲ್ಲಿ 58,000 ಇದೆ. ಇಲ್ಲಿ ನೋಡುವ ಎಷ್ಟು ಬರ್ತದೆ ಟೋಟಲ್ ಅಂತ. 9750 ಪ್ಲಸ್ 1800 600 4650 750 2250 1890 2700 3750 28,140. ಅಂದರೆ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಹೆಚ್ಚಿದೆ. ಟೋಟಲ್ 58,000 ಬರೀವಾ. ಎಷ್ಟು ಡಿಫ್ರೆನ್ಸ್? 28,140 ಮೈನಸ್ 58,000 29,860 ಬರ್ತದೆ. 29,860 ನೆಟ್ ಪ್ರಾಫಿಟ್. ಇವರಿಗೆ ನೆಟ್ ಪ್ರಾಫಿಟ್ ಬರಲಿಲ್ಲ, ನೆಟ್ ಲಾಸ್ ಬಂದದ್ದು. ಸೊ ಟೋಟಲ್ ಕಾಲಮಿಗೆ ಇಲ್ಲಿ ಎಷ್ಟಿದೆ ಅದು ಮಾತ್ರ ಹಾಕಿ 29,860. ಸೊ ಇಲ್ಲಿಯ ಟೋಟಲ್ ಎಷ್ಟು ಬರ್ತದೆ ಅಂತ ನೋಡುವ. ಇಲ್ಲಿ ಕೂಡ ಇಲ್ಲಿಗೆ ನೆಟ್ ಲಾಸ್ ಇಲ್ಲ, ಓನ್ಲಿ 8,230. ಸೊ 59,150 ಪ್ಲಸ್ 8,230 67,380 ಬರ್ತದೆ ಟೋಟಲ್. 67,380. ಹಾಗಾದರೆ ಇಲ್ಲಿ ಕೂಡ ಅಷ್ಟೇ ಆಗಿರ್ತದೆ, 67,380. ಓಕೆ, ಇದಿಷ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಲೆಟ್ಸ್ ಮೂವ್ ಆನ್ ಟು ದ ಬ್ಯಾಲೆನ್ಸ್ ಶೀಟ್. ಕ್ಯಾಪಿಟಲ್. You see the capital here 1,58,000. 1,58,000 ಕ್ಯಾಪಿಟಲ್ ಇದೆ. ನಾವು ಕ್ಯಾಪಿಟಲಿಗೆ ಯಾವಾಗಲೂ ಡ್ರಾಯಿಂಗ್ಸನ್ನು ಆ್ಯಡ್ ಮಾಡ್ತೇವೆ. ಡ್ರಾಯಿಂಗ್ಸ್ ಫಸ್ಟಲ್ಲಿ ನೆಟ್ ಪ್ರಾಫಿಟನ್ನು ಆ್ಯಡ್ ಮಾಡ್ತೇವೆ. ನೆಟ್ ಪ್ರಾಫಿಟ್ ಎಲ್ಲಿದೆ? ಎ ಡಿಪಾರ್ಟ್ಮೆಂಟಿಗೆ ಮಾತ್ರ ನೆಟ್ ಪ್ರಾಫಿಟ್ ಬಂದಿದೆ. ಸೊ ನಮಗೆ ಟೋಟಲ್ ತಗೊಂಡ್ರೆ ಇದು ಇಲ್ಲಿ 29,860 29,860 ಅದನ್ನೆರಡನ್ನು ಆ್ಯಡ್ ಮಾಡಿ 1,58,000 ಪ್ಲಸ್ 29,860 1,87,000 1,87,860. ಇದರಿಂದ ನೆಟ್ ಲಾಸನ್ನು ಲೆಸ್ ಮಾಡಬೇಕು. ನೆಟ್ ಲಾಸ್ ಬಂದಿತ್ತಲ್ವಾ? ಎಷ್ಟು ಬಂದಿದೆ ನೆಟ್ ಲಾಸ್? 8,230 ನೆಟ್ ಲಾಸ್. ಸೊ ಅದನ್ನು ಮೈನಸ್ ಮಾಡಿ 8,230 ಮೈನಸ್ ಲೆಸ್ ಡ್ರಾಯಿಂಗ್ಸ್ ಕೂಡ ಲೆಸ್ ಮಾಡಲಿಕ್ಕೆ ಒಟ್ಟಿಗೆ ಮಾಡುವ. 7,580 ಡಿಡಕ್ಟ್ ಮಾಡಿ 1,87,860 ಮೈನಸ್ 8,230 ಮೈನಸ್ 7,580 1,72,050 1,72,050. ನೆಕ್ಸ್ಟ್ ಕ್ರೆಡಿಟಾರ್ಸ್ ಎಷ್ಟಿದೆ? See the question. 56,000 is the creditors. Bills payable 12,250. Bank overdraft 30,000. ಅದು ಮೂರನ್ನು ಕೂಡ ಬರೀರಿ. 56,000 12,250. ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ 30,000. ಇನ್ನು ನಾವು ಯಾವುದಾದ್ರೂ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಮೀನ್ಸ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಬರಿಬೇಕಾಗ್ತದೆ ಅಲ್ವಾ? ಸೊ ಹಿಯರ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಎಲ್ಲಿ ಕೊಟ್ಟಿದ್ದಾರೆ? ಸಪ್ರೇಟಾಗಿ ಆ್ಯಡ್ ಮಾಡಿ ಬರೀಲಿಲ್ಲ. ಅಡ್ಜಸ್ಟ್ಮೆಂಟ್ ನೋಡುವ. ಔಟ್ಸ್ಟ್ಯಾಂಡಿಂಗ್ ವೇಜಸ್ 1,500 ಮತ್ತು 700 ಇಲ್ಲಿ ಬರೀರಿ. 1,500 700 ಪ್ಲಸ್ ಮಾಡಿ 2,200 ಆಯಿತು. 2,200 ಬರೆಯುವ ಹೊರಗೆ.
2200. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 1000 ಇದೆ, ಅದನ್ನು ಕೂಡ ಬರೆದೆ. ದೆನ್ ವಿಲ್ ಮೂವ್ ಆನ್ ಟು ದ ಅಸೆಟ್. ಡೆಟಾರ್ಸ್ ಎಷ್ಟಿತ್ತು? ವಾಟ್ ಈಸ್ ದ ವ್ಯಾಲ್ಯೂ? 48,000. 48,000ಗೆ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಯಾವುದು ಕೊಟ್ಟಿದ್ದಾರೆ ಅದು ಮಾತ್ರ 2 ಸಲ ಬರೀಲಿಕ್ಕಿರೋದು. ಬ್ಯಾಡ್ ಡೆಟ್ಸನ್ನು ನಾವು ಒಂದು ಸಲ ಬರೆದಾಯಿತು ಟ್ರಯಲ್ ಬ್ಯಾಲೆನ್ಸಿಂದ, ಸೊ ಲೀವ್ ದ್ಯಾಟ್. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 2.5% ಇದೆ ಅಲ್ವಾ, ಇಲ್ಲಿ ನಮಗೆ ಬಂದದ್ದು 1200. ಅದನ್ನು ಮಾತ್ರ ಲೆಸ್ ಮಾಡಿ. 1200 ಲೆಸ್ ಮಾಡಿದಾಗ 46,800. 46,800 ಆಯಿತು. ಫರ್ನಿಚರ್ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, 5,000 ಡೈರೆಕ್ಟ್ ಬರೆಯೋದು. ಬಿಲ್ಸ್ ರಿಸೀವೇಬಲ್ 10,000. ಮೆಷಿನರಿ 1 lakh ಇದೆ. ಡೆಪ್ರಿಸಿಯೇಷನ್ 5,000 ಇದೆ, 95,000. ಕ್ಯಾಶ್ ಇನ್ ಹ್ಯಾಂಡ್ 1,500. ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟಲ್ಲಿ ಲಾಸ್ಟಲ್ಲಿದೆ 85,000 ಮತ್ತು 30,000. 1,15,000 ಆಯಿತು. ಇನ್ಶೂರೆನ್ಸ್ ಪ್ರೀಪೇಯ್ಡ್ ನಾವು ಅಡ್ಜಸ್ಟ್ಮೆಂಟಲ್ಲಿ ಆಗ ಹೇಳಿದೆ ನಾನು ವರ್ಕಿಂಗ್ ನೋಟಲ್ಲಿ 200 ನಾವು ಪ್ರೀಪೇಯ್ಡ್ ಇನ್ಶೂರೆನ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಸೊ ಹಿಯರ್ 200 ಪ್ರಿಪೇಯ್ಡ್ ಇನ್ಶೂರೆನ್ಸ್. ಇವುಗಳ ಇಷ್ಟರ ಟೋಟಲ್ ಮಾಡುವ. 1,72,050 ಪ್ಲಸ್ 56,000 ಪ್ಲಸ್ 12,250 ಪ್ಲಸ್ 30,000 2,200. 2,70,000 ಪ್ಲಸ್ 1,000 ಇದೆ, ಸಾರಿ, ಪ್ಲಸ್ 1,000. 2,73,500. 2,73,500. ಈ ಸೈಡ್ ಅಸೆಟ್ ಸೈಡ್ 46,800 ಪ್ಲಸ್ 5,000, 10,000, 95,000, 1,000, 46,800 plus 5,000 plus 10,000, 95,000, 1,500, 1,15,000, 200, 2,73,000, 2,73,500 ಆಯಿತು. So this is the balance sheet. Hope you understood. Thank you.